ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡೇಶ್ವರಿಯ ಜಾನಪದ ಗೀತೆಯನ್ನು ಹಾಡಲು ಬರುತ್ತಿದ್ದಾರೆ ಬೆಂಗಳೂರಿನಿಂದ ಶಶಿಕಲಾ ಅವರು. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ ನಮ್ಮ ತಾಯಿ ಚಾಮುಂಡಿಯ ಪೂಜೆಗೆಂದು ಬಾಳೆ ಬಾಗಿದವೋ. ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ತಿಂಗಾಳು
ಚಾಮುಂಡೇಶ್ವರಿ ಅವರ ಭಕ್ತಿಪೂರ್ವಕ ಜಾನಪದ ಗೀತೆಯನ್ನ ತುಂಬಾ ಅದ್ಭುತವಾಗಿ ಹಾಡಿದ್ರಿ. ಈ ಅದ್ಭುತವಾದಂತಹ ಜಾನಪದ ಗೀತೆಯನ್ನ ನಮ್ಮ ಕಾರ್ಯಕ್ರಮದಲ್ಲಿ ಬಂದು ಹಾಡ್ತಾ ಇರೋದಕ್ಕೆ ನಿಮ್ಗೆ ಹೇಗೆ ಅನಿಸ್ತಾ ಇದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ. ಆ್ಯಸ್ ಎ ಫಸ್ಟ್ ಟೈಮ್ ನಾನು ತುಂಬ ಧೈರ್ಯವಾಗಿ ನಿಂತ್ಕೊಂಡು ಹಾಡಿದ್ದೀನಿ. ಅದಕ್ಕೆ ಕಾರಣವಾದವ್ರು ನನ್ನ ಗುರುಗಳು ಮಂಜು ಸರ್ ಅವರು. ನಾವು ಹೊಸ್ದಾಗಿ ಕಲಿತಿರೋ ಅಂಥವ್ರಿಗೆ ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಹೊಸ್ದಾಗಿ ಕಲಿತಿರೋ ಅಂಥ ನಮ್ಮ ಫ್ರೆಂಡ್ಸ್ಗಳಿಗೆ ಆಗಿರ್ಬೋದು, ಸ್ಟೂಡೆಂಟ್ಗೆ ಆಗಿರ್ಬೋದು, ಎಲ್ರಿಗೂ ತುಂಬ ಸಪೋರ್ಟಿವ್ ಆಗಿದ್ದಾರೆ, ಚೆನ್ನಾಗಿ ಹಾಡ್ಕೊಡ್ತಾರೆ. ಈ ವೇದಿಕೆಗೆ ತುಂಬ ಧನ್ಯವಾದಗಳನ್ನ ಹೇಳೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ಗುರುಗಳೇ. ಎಸ್, ಸೊ ನಿಮ್ಮ ಪರ್ಫಾರ್ಮೆನ್ಸ್ ಹೇಗಿತ್ತು ಅಂತ ಹೇಳಿ ನಮ್ಮ ಗುರುಗಳಾದ ಮಂಜುನಾಥ್ ಸರ್ ಅವ್ರನ್ನ ಕೇಳೋಣ. ಎಸ್ ಮ್ಯಾಮ್. ಓಕೆ ಗುರುಗಳೇ, ಶಶಿಕಲಾ ಅವರ ಪರ್ಫಾರ್ಮೆನ್ಸ್ ಹೇಗಿತ್ತು? ಶಶಿಕಲಾ, ತಾಯಿ ಚಾಮುಂಡೇಶ್ವರಿ ಅವರ ಆಶೀರ್ವಾದ ನಿಮ್ಮ ಮೇಲೆ ಇದೆ. ಇವತ್ತು ನಮ್ಮ ಎಲ್ಲ ಸೀಸನಲ್ಲೂ ನೀವು ಬಂದು ಪಾರ್ಟಿಸಿಪೇಟ್ ಮಾಡ್ತಿದ್ದೀರಾ. ಸೊ ಅದರಿಂದ ಎಪಿಸೋಡಿಂದ ಎಪಿಸೋಡ್ಗೆ, ಸೀಸನಿಂದ ಸೀಸನ್ಗೆ ನಿಮ್ಮಲ್ಲಿ ಎಷ್ಟು ಇಂಪ್ರೂವ್ಮೆಂಟ್ಸ್ ಆಗ್ತಿದೆ ಅಂದರೆ ತುಂಬ ಇಂಪ್ರೂವ್ಮೆಂಟ್ಸ್ ಆಗ್ತಿದೆ. ಕಾನ್ಫಿಡೆಂಟ್ ಆಗಿ ವಿತ್ ಯಾವುದೇ ಒಂದು ಟೇಕ್ಸ್ ತಗೊಳ್ದಿರ ಒಂದೇ ಟೇಕಲ್ಲಿ ನೀವು ಹಾಡಿರೋದು ಫಸ್ಟ್ ಟೈಮ್ ಇದೆ ಅಲ್ವಾ? ತುಂಬ ಕಾನ್ಫಿಡೆನ್ಸ್ ಲೆವೆಲ್ ಬಿಲ್ಡ್ ಆಗ್ತಿದೆ, ತುಂಬ ಇಂಪ್ರೂವ್ಮೆಂಟ್ಸ್ ಕಾಣಿಸಿದೆ. ಚೆನ್ನಾಗಿ ಹಾಡಿದೆ, ನನಗಂತೂ ತುಂಬ ಇಷ್ಟ ಆಯಿತು. ಬಟ್ ಇನ್ನೂ ಕರೆಕ್ಷನ್ಸ್ ಇರುತ್ತೆ, ಯಾವಾಗಲೂ ಕಲಿಯೋದು ನಿರಂತರ, ಯಾವಾಗಲೂ ಇದ್ದೇ ಇರುತ್ತೆ. ಕಲಿಕೆಗೆ ಎಂಡಿಂಗ್ ಇಲ್ಲ. ಇನ್ನೂ ಕಲಿತಾ ಇರೋದು ಇನ್ನೂ ಇದ್ದೇ ಇರುತ್ತೆ, ಕರೆಕ್ಷನ್ಸ್ ಆಗ್ತಾ ಇರುತ್ತೆ. ಸೊ ನನಗಂತೂ ತುಂಬ ಇಷ್ಟ ಆಯಿತು ಇವತ್ತು ನೀವು ಈ ಹಾಡಿದ್ದು. ಒಳ್ಳೆಯದಾಗಲಿ, ಇದೇ ಥರ ಚೆನ್ನಾಗಿ ಅಭ್ಯಾಸ ಮಾಡಿ ಈ ಒಂದು ಸಂಗೀತ ಕ್ಷೇತ್ರದಲ್ಲಿ ಇನ್ನೂ ಮುಂದುವರಿಲಿ ಅಂತ ಹೇಳ್ತಾ ಒಳ್ಳೆಯದಾಗಲಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಶಶಿಕಲಾ ಅವರೇ. ವಿಶ್ ಯು ವೆರಿ ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸೊ ಮಚ್.